ನಿನ್ನೆಯಷ್ಟೇ ಸರ್ಕಾರ ವಸತಿ ಯೋಜನೆಯಲ್ಲಿ 5% ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಹೆಚ್ಚಳ ಮಾಡಿ ವಸತಿ ಇಲಾಖೆ ನಿನ್ನೆ ರಾಜ್ಯಾದ್ಯಂತ ಚರ್ಚೆಯಲ್ಲಿತ್ತು. ಇವತ್ತು ಮತ್ತೆ ಪುನಃ ವಸತಿ ಇಲಾಖೆ ಚರ್ಚೆಗೆ ಬರ್ತಾ ಇದೆ. ಸಾಮಾನ್ಯವಾಗಿ ವಿಪಕ್ಷದವರು ಸರ್ಕಾರದ ಮೇಲೆ ಆರೋಪ ಮಾಡೋದು ಸಹಜ. ಆದರೆ ಸರ್ಕಾರದ ಶಾಸಕರೇ, ಆಡಳಿತ ಪಕ್ಷದ ಶಾಸಕರೇ, ಅದರಲ್ಲೂ ಹಿರಿಯರು ಅಂತ ಕರೆಸಿಕೊಳ್ಳೋ ಒಬ್ಬರೇ ಶಾಸಕರೇ ರಾಜ್ಯ ಸರ್ಕಾರದ ಹಣೆಬರವನ್ನು ಬಿಚ್ಚಿಟ್ಟಿದ್ದಾರೆ. ಸ್ವಪಕ್ಷದ ವಿರುದ್ಧ ಮತ್ತೆ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ ಎಂಎಲ್ಎ ಲಂಚ ಕೊಟ್ಟವರಿಗಷ್ಟೇ ಮನೆ ಹಂಚಿಕೆ ಮಾಡ್ತಾರಂತೆ. ರಾಜೀವ್ ಗಾಂಧಿ ವಸತಿ ಯೋಜನೆ ವಿರುದ್ಧ ಕಾಂಗ್ರೆಸ್ ಶಾಸಕರ ಗಂಭೀರ ಆರೋಪ ಇದು. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಬಿಆರ್ ಪಾಟೀಲ್. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಜೊತೆಗೆ ಮಾತನಾಡೋ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಸರ್ಫರಾಜ್ ಖಾನ್ ಅಂತ ಜಮೀರ್ ಆಪ್ತ ಕಾರ್ಯದರ್ಶಿ. ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಇದರದ್ದೇ ಚರ್ಚೆ ಬರ್ತಿದೆ. ಬಿಆರ್ ಪಾಟೀಲ್ರು ಮಾತನಾಡಿದ್ದಾರೆ ಅಂತ ಹೇಳಿರುವ ಆಡಿಯೋ. ಜಮೀರ್ ಅಹಮದ್ ಖಾನ್ ಅವರ ಪಿಎಗೆ ಕಾಲ್ ಮಾಡಿ ವಸತಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಇಷ್ಟಿಷ್ಟು ಮನೆಗಳನ್ನು ನೀವು ದುಡ್ಡು ತಗೊಂಡು ಕೊಟ್ಬಿಟ್ಟಿದ್ದೀರಿ, ನಮ್ಮ ಮಾತಿಗೆ ಕಿಮ್ಮತ್ತೇ ಇಲ್ಲ, ನಾವು ಕೊಟ್ಟಿರುವಂಥ ಶಿಫಾರಸ್ ಪತ್ರಗಳನ್ನು ನೀವು ತಲೆನೇ ಹಾಕ್ಕೊಂಡಿಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೊಟ್ಟಿರೋ ಪತ್ರಕ್ಕೆ ಅನುಮೋದನೆ ಕೊಟ್ಟಿದ್ದೀರಿ, ಏನು ನಮಗೇನು ಮರ್ಯಾದೆ ಇಲ್ವೇನು? ನಾನೆಲ್ಲಾನ ಕಾಂಗ್ರೆಸ್ ಬಗ್ಗೆ, ಈ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಈ ವಿಚಾರದ ಬಗ್ಗೆ ಹೊರಗಡೆ ಮಾತಾಡ್ಬಿಟ್ರೆ ಬಹಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಬುಡ ಅಲ್ಲಾಡ್ಬಿಡುತ್ತೆ ಅಂತಾರೆ ಬಿಆರ್ ಪಾಟೀಲ್. ಕೇಳಿಸ್ಕೊಳ್ಳಿ ಆಡಿಯೋವನ್ನು ಮೊದಲಿಗೆ. happened sir, आप थोड़ा प्लीज दीजिए सर. Take example Dangapur there is a gram panchayat. हाँ सर. And Kadganchi example. Kadganchi गंगापुर ओके सर. Kadganchi. चेक करता हूँ सर, अभी चेक करके बताऊँ हाँ. हित्तल शिरूर. कड़गंजी कड़गंची ओके हाँ. हाँ हित्तल शिरूर. हित्तल शिरूर ओके सर. दंगापुर दंगापुर. हाँ सर, गंगापुर नोट किया हूँ सर. मैं चेक करके आपको वापस फोन करता हूँ. अब मुझे दो सर एटलीस्ट विल सी व्हाट हैज हैपेंड सर. आप थोड़ा प्लीज दीजिए सर. Take example Dangapur there is a gram panchayat. हाँ सर. And Kadganchi example. कड़गंजी गंगापुर ओके सर. मैं Kadganchi. चेक करता हूँ सर, अभी चेक करके बताऊँ हाँ. हित्तल शिरूर. कड़गंजी कड़गंची ओके हाँ. हाँ हित्तल शिरूर. हित्तल शिरूर ओके सर. दंगापुर दंगापुर. हाँ सर, गंगापुर नोट किया हूँ सर. मैं चेक करके आपको वापस फोन करता हूँ. अब मुझे दो सर एटलीस्ट विल सी व्हाट हैज हैपेंड सर. आप थोड़ा प्लीज दीजिए सर. ರೂಪೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಬಿಆರ್ ಪಾಟೀಲ್ರು ಮಾತನಾಡಿದಾರಂತೆ ವಸತಿ ಯೋಜನೆ ಕುರಿತು. ಏನೋ ದುಡ್ಡು ಕೊಟ್ಟವರಿಗೆ, ಲಂಚ ಕೊಟ್ಟವರಿಗೆ ಮನೆ ಬಿಟ್ಕೊಟ್ಟಿದ್ದಾರೆ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಸಿಡಿದಿದ್ದಾರಂತೆ. ಏನು ಈ ಆಡಿಯೋದ ಅಸಲಿಯತ್ತು ರೂಪೇಶ್? ಪ್ರಣೋತ್, ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಸದಾ ಒಂದು ಎಚ್ಚರಿಕೆ ಕಂಡಿಟ್ಟುಕೊಂಡ ಸರ್ಕಾರದನ್ನ ಯಾವುದೇ ಮುಲಾಜಿಗೊಳಗಾಗದೆ ಟೀಕಿಸುವಂತವರಲ್ಲಿ ಬಿಆರ್ ಪಾಟೀಲ್ ಒಬ್ರು. ಆಳಂದ ಶಾಸಕ ಬಿಆರ್ ಪಾಟೀಲ್ ಮಾತಾಡಿದ್ದಾರೆ ಅಂತೇಳಿ ಆಡಿಯೋ ವೈರಲ್ ಆಗ್ತಾ ಇದೆ. ಇಲ್ಲಿ ಜಮೀರ್ ಅಹಮದ್ ಅವರ ಆಪ್ತ ಸರ್ಫರಾಜ್ ಖಾನ್ ಅವ್ರ ಜೊತೆ ಮಾತಾಡ್ತಾರೆ. ಇಲ್ಲಿ ಅವರು ವಸತಿ ಇಲಾಖೆಯ ಸಚಿವರಾಗಿರ್ತಾರೆ. ಹೀಗಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಒಂದಿಷ್ಟು ಜನಕ್ಕೆ ಮನೆಯನ್ನು ಕೊಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಆಳಂದಲ್ಲೂ ಕೂಡ ಮನೆಗಳ ನಿರ್ಮಾಣ ಮಾಡಲಾಗುತ್ತೆ. 1000ಕ್ಕೂ ಹೆಚ್ಚು ಮನೆ, 900ಕ್ಕೂ ಹೆಚ್ಚು ಮನೆಗಳನ್ನ ಆಳಂದ ತಾಲೂಕಿಗೋಸ್ಕರ ಕೊಡಲಾಗಿದೆ. ಆಲಂಗಿ ತಾಲೂಕಿನ ಹಲವಾರು ಮುನ್ನಳ್ಳಿ, ದರ್ಗಾ, ಶಿರೂರು ಸೇರಿ ಹಲವಾರು ಗ್ರಾಮಗಳಿಗೆ ಆ ಮನೆಯನ್ನು ಕೊಡಲಾಗ್ತಾ ಇದೆ. ಆದ್ರೆ ಈ ಮನೆಯನ್ನು ಕೊಡಬೇಕಾದ್ರೆ ಒಂದಿಷ್ಟು ಶಾಸಕರ ಶಿಫಾರಸುಗಳನ್ನು ಪರಿಗಣಿಸಬೇಕಿತ್ತು, ಆದ್ರೆ ಪರಿಗಣಿಸಿರ್ಲಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಟ್ಟರೆ ಶಿಫಾರಸುಗಳನ್ನು ಪರಿಗಣಿಸ್ತೀರಿ, ಶಾಸಕರು ಕೊಟ್ಟರೆ ಯಾಕೆ ಪರಿಗಣಿಸಿರೋ ಪ್ರಶ್ನೆಯನ್ನು ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ದುಡ್ಡು ಕೊಟ್ಟು ದುಡ್ಡು ತೆಗೆದುಕೊಂಡು ಈ ರೀತಿಯಾಗಿ ಹಂಚಿಕೆಯನ್ನು ಮಾಡಲಾಗಿದೆ, ಶಾಸಕರ ಪತ್ರವನ್ನೇ ಪರಿಗಣಿಸಲ್ಲ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ದುಡ್ಡು ತೆಗೆದುಕೊಂಡು ಈ ರೀತಿಯಾಗಿ ಕೆಲಸವನ್ನು ಮಾಡಿದಿರಿ. ಹೀಗಾಗಿ ಸರ್ಕಾರದ ವಿರುದ್ಧ ಆರೋಪ ಮಾಡಬೇಕಲ್ಲ. ಯಾಕಂದ್ರೆ ಸರ್ಕಾರ ಆರೋಪ ಮಾಡ್ತಾ ಇದ್ದಾಗ ಅದು ವೈರಲ್ ಆಗುತ್ತೆ, ಸುದ್ದಿ ಆಗುತ್ತೆ, ಎಲ್ಲ ವಿಚಾರ ಗೊತ್ತೇ ಇದೆ. ಹೀಗಾಗಿ ಸರ್ಕಾರದ ವಿರುದ್ಧನೇ ಆರೋಪ ಮಾಡಲಿಕ್ಕೆ ನಮಗೂ ಕೂಡ ಬೇಜಾರಿದೆ. ಆದ್ರೆ ವ್ಯವಸ್ಥೆ ಈ ರೀತಿಯಾಗಿ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಯಾರು ಕಾರಣ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಯಾರ್ಯಾರು ಹಣ ತೆಗೆದುಕೊಂಡ್ರು ಅಂತೇಳಿ ಬಹಿರಂಗಪಡಿಸಿದ್ರೆ ಸರ್ಕಾರದ ಬುಡವೇ ಅಲ್ಲಾಡುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಈ ಮೂಲಕವಾಗಿ ಯಾರ್ಯಾರು ಹಣ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿವರೆಗೂ ಕೂಡ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಸಚಿವರಿಗೂ ಕೂಡ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಅಂತ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರು ಆಗುತ್ತೆ. ಇದೆಲ್ಲದೂ ಕೂಡ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಡಬೇಕು. ಯಾರು ಹಣ ತೆಗೆದುಕೊಂಡ್ರು, ಎಲ್ಲ ಹಣ ತೆಗೆದುಕೊಂಡು ದಾಖಲೆಗಳಿದ್ರೆ ಅದನ್ನು ಲೋಕಾಯುಕ್ತ ಬೇರೆ ಬೇರೆ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ರೀತಿ ಒಟ್ಟು ಶಾಸಕರ ಪ್ರಶ್ನೆ ಅಲ್ಲ, ಬಡವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಇರೋದು ಬಡವರುಗಳಿಗೆ ಮನೆ ಕೊಡಬೇಕು ಅಂತೇಳಿ. ಮನೆ ಇಲ್ಲದಿದ್ದವರಿಗೆ ಈ ಹಣ ತೆಗೆದುಕೊಳ್ಳಿ ಶುರು ಮಾಡಿದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ? ಒಂದ್ ಕಡೆ ಗ್ಯಾರಂಟಿ ಕೊಡ್ತೀರಿ ಸರಿ,
ಆದ್ರೆ ವಸತಿ ಯೋಜನೆಗಳಲ್ಲಿ ಯಾರು ಶ್ರೀಮಂತರು ಯಾಕೆ ಬಂದು ತೆಗೆದುಕೊಂಡು ಬೆಂಗಳೂರಲ್ಲಿ BDA ಪ್ರಾಪರ್ಟಿಗಳನ್ನ ಅವ್ರು ತೆಗೆದುಕೊಳ್ತಾರೆ. ಆದ್ರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಗ್ರಾಮೀಣ ಭಾಗಗಳಿಗಿರೋದು. ಗ್ರಾಮೀಣ ಭಾಗದಲ್ಲೂ ಕೂಡ ಈ ರೀತಿ ಭ್ರಷ್ಟಾಚಾರ ಮಾಡಿ ಹಣ ತೆಗೆದುಕೊಂಡು ಶಿಫಾರಸು ಪತ್ರವನ್ನು ಪಡ್ಕೊಂಡು ಮನೆಯನ್ನು ಕೊಟ್ಟರೆ ಏನಿರುತ್ತೆ, ಹೇಗಿರುತ್ತೆ, ಬಡವರು ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರು ಆಗುತ್ತೆ. ಇದೆಲ್ಲದೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಅದೇ ರೀತಿಯಾಗಿ ಆಳಂದ ಶಾಸಕ BR ಪಾಟೀಲ್ ಅವರು ಸ್ಪಷ್ಟನೆ ಕೊಡಬೇಕು. ಪ್ರಣುತ್, ರೂಪೇಶ್, ಇಲ್ಲಿ BR ಪಾಟೀಲ್ ಅವರ ಈ ಆರೋಪ ಇದೆಯಲ್ಲ, ಅಂದ್ರೆ ಈ ಹಿಂದೆ ಅವರನ್ನ ಒಂದು ಕ್ಯಾಬಿನೆಟ್ ದರ್ಜೆನಲ್ಲಿ ಕೂರಿಸಿ ಅವ್ರ ಬಾಯಿ ಮುಚ್ಚಿಸಲಾಗಿತ್ತು. ಈಗಲೂ ಸರ್ಕಾರ ಅಂಥದ್ದೇ ಮಾಡಿ ತಮ್ಮ ತಪ್ಪನ್ನ ಮುಚ್ಚಾಕೊಳ್ಳೋ ಪ್ರಯತ್ನ ಮಾಡಲ್ವಾ? ಅಥವಾ BR ಪಾಟೀಲ್ ಅವರ ಮೇಲೆ ಏನಾದರೂ ಈ ಮಾತನ್ನ ಹೊರಗಡೆ ಹೇಳಿದ್ದಕ್ಕೆ ಶಿಸ್ತು ಕ್ರಮದ ನಿರೀಕ್ಷೆ ಏನಾದರೂ ಇದೆಯಾ? ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಯನ್ನ ಟೀಕೆ ಮಾಡಿ ಒಂದಿಷ್ಟು ಮಾತುಗಳನ್ನ ಆಡಿದ್ರು. ಅದೇ ರೀತಿಯಾಗಿ ಸರ್ಕಾರದಲ್ಲಿ ಅಭಿವೃದ್ಧಿ ಹಣ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಡ ಮಾತಾಡಿದ್ರು. ಹೀಗಾಗಿ BR ಪಾಟೀಲ್ ಅವರು ಕಾಂಗ್ರೆಸ್ನಲ್ಲೇ ಒಂದ್ ರೀತಿ ರೆಬೆಲ್ ಒಳಗಡೆ ಇದ್ಕೊಂಡು, ಪಕ್ಷದ ಒಳಗಡೆ ಇದ್ಕೊಂಡು ಒಂದಿಷ್ಟು ರೆಬೆಲ್ ವರ್ತನೆಯನ್ನು ಮಾಡ್ಕೊಂಡವ್ರು. ಜನಸಾಮಾನ್ಯರ ಪ್ರಶ್ನೆ ಬಂದಾಗ ಅಥವಾ ಜನರ ವಿಚಾರ ಬಂದಾಗ ಸರಿ, ಸರ್ಕಾರದಲ್ಲಿ ಏನೇನ್ ಆಗ್ತಾ ಇದೆ, ಸರ್ಕಾರದ ಒಳಗಿಂದ ಟೀಕೆ ಮಾಡಿ ಅದನ್ನ ಸರಿ ಮಾಡೋದ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಪಕ್ಷ ಯಾವ ರೀತಿ ಸ್ಪೋರ್ಟಿವ್ ಆಗಿ ಸ್ವೀಕರಿಸ್ತಾನೆ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ BR ಪಾಟೀಲ್ ಅವರು ಮಾತಾಡಿದಾಗ BR ಪಾಟೀಲ್ ಅವರ ಮೇಲೆ ವಾಗ್ದಾಳಿ ಮಾಡಿ ಬಾಯಿ ಮುಚ್ಚಿದ ಕೆಲಸವನ್ನು ಮಾಡಲಾಯಿತು. ಹೈಕಮಾಂಡ್ ಕೂಡ ಇಷ್ಟ ಹೇಳಿತ್ತು. ಏನೇ ಇದ್ರಿ ಈ ವಿಚಾರ ಇದ್ದಾಗ, ಸರ್ಕಾರ ಭಾಗವಾಗಿದ್ದಾಗ ಸರ್ಕಾರ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ. BR ಪಾಟೀಲ್ ಅವರಿಗೀಗ ಸರ್ಕಾರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಇಲ್ಲ. ಈ ವಿಚಾರವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು. ಬಹಿರಂಗವಾಗಿ ಚರ್ಚೆ ಮಾಡಬಾರದಂತದ್ದನ್ನ ಸೂಚನೆಗಳು ಕೊಡ್ಬೋದು. ಒಟ್ಟಾರೆಯಾಗಿ ಅವ್ರು ಹೇಳಿದ್ದ ಆರೋಪಗಳು ಯಾರೇ ಹೇಳಿರಲಿ, ಆ ಹೇಳಿದ ಆರೋಪಗಳನ್ನ ಒಂದಿಷ್ಟು ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿ ಈ ರೀತಿಯಾಗಿ ಆಗಬಾರ್ದು. ತಗೊಂಡಿದ್ದು ಹೌದಾದ್ರೆ ಯಾರ್ಯಾರು ತಗೊಂಡಿದ್ರು ಅಂತೇಳಿ ಆಗಬೇಕು. ಹೊಸ ಪಟ್ಟಿಯನ್ನು ರಚನೆ ಮಾಡಬೇಕು. ಒಟ್ಟಾರೆಯಾಗಿ ಬಡವರಿಗೆ ಯಾವುದೇ ರೀತಿ ಹಣಕಾಸು ಕೊಡದೆ ಮನೆ ಸಿಗುವಂತ ಆಗಬೇಕು. ಪ್ರಣುತ್, ಎಸ್, ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ. ಬಟ್ BR ಪಾಟೀಲ್ ಪ್ರತಿನಿಧಿ ರೂಪೇಶ್ ಹೇಳಿದ ಹಾಗೆ ಡೈರೆಕ್ಟ್ ಆಗಿ ಇದ್ದಿದ್ದಂಗೆ ಹೇಳುವಂಥ ವ್ಯಕ್ತಿ. ಆದರೆ ಅವರು ಬಾಯಿ ಮುಚ್ಚಿಸಿದ್ರೆ ಹಿಂದೆ, ಆದರೆ ಈ ಬಾರಿ ಮತ್ತೆ ಅವರು ಬಾಯಿ ತೆರೆದು ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿ ಮಾಡಬಹುದು. ಆ ಆಡಿಯೋದ ಒಂದು ಸಣ್ಣ ತುಣುಕಿದೆ, ಅದನ್ನು ಕೇಳಿಸ್ಕೊಳ್ಳಿ ಇನ್ನೊಮ್ಮೆ. अब मुझे दो सर, एटलीस्ट विल सी व्हाट हैज हैपेंड सर. आप थोड़ा मुझे प्लीज दीजिए सर. ಕಡಗಂಜಿ ಆಗಲ್ಲ. ಟೇಕ್ ಎಕ್ಸಾಂಪಲ್ ಗಂಗಾಪುರ್ ಜೇರೇಜ ಗ್ರಾಮ ಪಂಚಾಯತ್. हाँ सर. एंड कड़गंची एग्जाम्पल. कड़गंजी गंगापुर. ओके सर. मैं कड़गंची चेक करता हूँ सर, अभी चेक करके बताऊँ. हाँ, हित्तल शिरूर. कड़गंजी कड़गंची. ओके. हाँ, हाँ, हित्तल शिरूर. एत्तल हित्तल शिरूर. एत्तल शिरूर. ओके सर. गंगापुर. Yes, गंगापुर. हाँ सर, गंगापुर नोट किया हूँ सर. मैं चेक करके आपको वापस फोन करता हूँ. अब मुझे दो सर, एटलीस्ट विल सी व्हाट हैज हैपेंड सर. आप थोड़ा मुझे प्लीज दीजिए सर. कड़गंजी ಆಗಲ್ಲ. ಟೇಕ್ ಎಕ್ಸಾಂಪಲ್ ಗಂಗಾಪುರ್ ಜೇರೇಜ ಗ್ರಾಮ ಪಂಚಾಯತ್. हाँ सर. एंड कड़गंची एग्जाम्पल. कड़गंजी गंगापुर. ओके सर. मैं कड़गंची चेक करता हूँ सर, अभी चेक करके बताऊँ. हाँ, हित्तल शिरूर. कड़गंजी कड़गंची. ओके. हाँ, हाँ, हित्तल शिरूर. एत्तल हित्तल शिरूर. एत्तल शिरूर. ओके सर.